ಮನುಷ್ಯನು ಪಾಪ ಮಾಡಕ್ಕೆ ಮುಂಚೆ ಅವನು ಪರ್ಫೆಕ್ಟ್ ಆಗಿ ದೇವರ ಮಹಿಮೆಯನ್ನು ಯೇಸು ಕ್ರಿಸ್ತನ ಮೂಲಕ ಆ ದೇಹದಲ್ಲಿ ಯಾವುದೇ ಒಂದು ಅಡ್ಡತಡ ಇಲ್ಲದೆ, ಯಾವ ಒಂದು ಡಿಸ್ಟರ್ಬೆನ್ಸ್ ಇಲ್ಲದೆ ಎಲ್ಲವನ್ನ ಪರ್ಫೆಕ್ಟಾಗಿ ರಿಲೀಸ್ ಮಾಡ್ತಾ ಇದ್ದ. ಈಗ ಅಲ್ಲಿಂದ ಬಿದ್ದ ಮೇಲೆ ಏನಾಯಿತು ಅಂತ, ಅವನು ಏನು ಆ್ಯಕ್ಚುಲಿ ಕಳ್ಕೊಂಡ ಅಂತ ಹೇಳ್ತೀನಿ ಈಗ. ಸೊ ಪಾಪ ಮಾಡಿದ್ರಿಂದ ಏನು ಕಳ್ಕೊಂಡ್ರು ಆ್ಯಕ್ಚುಲಿ? ಹೂ ಇಸ್ ದಟ್? ಮಹಿಮೆ ಅನ್ನೋದು ಒಂದು ವ್ಯಕ್ತಿ, ಆ ವ್ಯಕ್ತಿಯ ಹೆಸರು ಯೇಸು. ಪಾಪ ಮಾಡಿದ್ರಿಂದ ಯೇಸು ಕ್ರಿಸ್ತನು ಹೊರಗಡೆ ಬಂದ ಕೂಡಲೇ ಈಗ ಏನಾಯ್ತು, ಏನು ಆಕ್ಚುಲಿ ಇತ್ತು? ದೇವರ ವಿಶೇಷವಾದ, ವಿಚಿತ್ರವಾದ, ಮಹಿಮೆಯಾದ ಮಹತ್ ಕಾರ್ಯಗಳು ಪ್ರಕಟಿಸುವ ಮಹಿಮೆನೇ ಹೊರಗಡೆ ಇತ್ತು. ಅಂಥ ಮಹಿಮೆಯನ್ನು ಕಳ್ಕೊಂಡಿರುವ ನಮಗೆ ಮತ್ತೆ ಎಂಥವ್ರಾಗಿ ಮಾಡಿದ್ದಾರೆ ಅಂತ 2 ಪೀಟರ್ 1:3 ಓದಿ. ಥ್ರೂ ದ ನಾಲೆಜ್ ಆಫ್ ಕ್ರೈಸ್ಟ್, ನನ್ನ ಇರುವಿಕೆ ಇರುವುದೇ ಯೇಸು ಕ್ರಿಸ್ತನಲ್ಲಿ ಎಂಬುವ ಜ್ಞಾನದ ಮೂಲಕ ಅವರ ಮಹಿಮೆ ನಮ್ಮನ್ನು ತನ್ನ ಮಹಿಮೆ ಮತ್ತು ಸದ್ಗುಣದಿಂದ ಕರೆಯುವವನು ಜ್ಞಾನದ ಮೂಲಕ ಜೀವಕ್ಕೂ ಭಕ್ತಿಗೂ ಬೇಕಾದ ಎಲ್ಲವನ್ನು ನಮಗೆ ತನ್ನ ದೈವಿಕ ಶಕ್ತಿಯಿಂದ ಕೊಟ್ಟಿದ್ದಾನಂತೆ.